ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಕಾರವಾರದಲ್ಲಿ ಕಾರವಾರದಲ್ಲಿ ತುಂಬಾ ಒಳ್ಳೆ ಪ್ಲೇಸ್ಗಳಿವೆ ನೋಡ್ಲಿಕ್ಕೆ. ನಾನು ನಿಮ್ಗೆ ಇವತ್ತು INS ಚಪಲ್ ವಾರ್ ಮ್ಯೂಸಿಯಂ, ಯುದ್ಧ ನೌಕೆ ಹಾಗೂ ರವೀಂದ್ರನಾಥ್ ಟಾಗೋರ್ ಬೀಚ್ ಮತ್ತೆ ಪಾರ್ಕ್ ಅನ್ನ ತೋರಿಸ್ತೇನೆ. ಹಾಗಿದ್ರೆ ಬನ್ನಿ, ಯುದ್ಧ ನೌಕೆ ಒಳಗಡೆ ಏನಿದೆ, ಹೇಗಿದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಲೆಟ್ಸ್ ಗೋ. INS ಚಪಲ್ ವಾರ್ ಮ್ಯೂಸಿಯಂ ಕೆಳಗಡೆ ಇದೀವಿ. ಈಗ ಮೇಲ್ಗಡೆ ಹೋಗಿ ನೋಡ್ಬೇಕು ಏನೇನಿದೆ ಅಂತ. ಸ್ನೇಹಿತರೆ, ಈಗ ನಾನು ಯುದ್ಧ ನೌಕೆ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ. ಒಳಗಡೆ ಹೋಗಿ ಏನೇನಿದೆ, ಹೇಗಿದೆ ಎಲ್ಲವನ್ನ ತೋರಿಸ್ತೀನಿ. ಬನ್ನಿ ಹೋಗೋಣ. ಇದು ಎಂಟ್ರೆನ್ಸ್. ಬನ್ನಿ, ಡೋರ್ ಓಪನ್ ಮಾಡೋಣ.
ಸ್ನೇಹಿತರೆ ನೋಡಿದ್ರೆ ಹೇಗಿದೆ ಯುದ್ಧ ನೌಕೆ, ತುಂಬಾ ಚೆನ್ನಾಗಿದೆ ಅಲ್ಲ. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಹೊರಗಡೆ ಸಹ ಅಷ್ಟೇ ಪಾರ್ಕ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಖುಷಿ ಅನಿಸ್ತದೆ. ಒಮ್ಮೆ ಕಾರವಾರಕ್ಕೆ ಬಂದ್ರೆ ಭೇಟಿ ನೀಡಿ. ಇದು ಹೈವೇ ರೋಡ್ ಪಕ್ಕನೆ ಗೋವಾ ಹೋಗೋ ರೋಡ್, ರವೀಂದ್ರನಾಥ್ ಟಾಗೋರ್ ಪಕ್ಕ ಇದನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ತುಂಬಾ ಖುಷಿ ಅನಿಸ್ತು. ಸ್ನೇಹಿತರೆ, ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ನೀವು ಇಲ್ಲಿ ಬೋರ್ಡ್ ಗಳನ್ನ ಓದಿ ತಿಳ್ಕೊಳ್ಬಹುದು. ನಂಗೆ ಇದನ್ನ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಆಗ್ತಿಲ್ಲ, ತುಂಬಾ ಬೋರ್ಡ್ ಗಳಿದಾವೆ. 1 ಅವರ್ ಮೇಲೆ ಆದ್ರೂ ಬೇಕನ್ನಿಸ್ತದೆ. ಇದು ಒಂದು ಯುದ್ಧ ನೌಕೆ ಆಗಿತ್ತು. ಇದನ್ನ ಈಗ ಪಬ್ಲಿಕ್ಕಿಗೆ ನೋಡ್ಲಿಕ್ಕೆ ಇಟ್ಟಿದ್ದಾರೆ, ವಾರ್ ಮ್ಯೂಸಿಯಂ ಆಗಿ ಮಾಡಿ. ಸೊ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಇಲ್ಲಿ ಓದಿ ತಿಳ್ಕೊಳ್ಳಿ. ನಾನು ಒಂದು ವ್ಯೂ ಹಾಕಿರ್ತೇನೆ, ಹೋಗಿ ನೋಡಿ. ನೋಡಿ INS ಚಪಲ್ ಬಗ್ಗೆ, ಅದು ಎಷ್ಟು ಟನ್ ಇದೆ, ಎಷ್ಟು ಲೋಡ್ ಇತ್ತು. ಹಾಗಾಗಿ ಇದೊಂದು ಯುದ್ಧ ನೌಕೆ ಆಗಿತ್ತು. ಇದನ್ನ ಯಾವಾಗ ವಾರ್ ಮ್ಯೂಸಿಯಂ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಅನ್ನ ಹಾಕಿದ್ದಾರೆ, ನೀವು ಓದಿ ತಿಳ್ಕೊಳ್ಬಹುದು. ಹಾಗೆ ಪ್ರಾಜೆಕ್ಟ್ ಸೀ ಬರ್ಡ್, INS ಚಪಲ್ ವಾರ್ ಮ್ಯೂಸಿಯಂ ನ ಮಿಸೈಲ್ ಗಳೆಲ್ಲ ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ, ನೀವು ನೋಡಬಹುದು. ಇಲ್ಲಿ ಕುತ್ಕೊಳ್ಳಿಕ್ಕೆಲ್ಲ ವಿಶ್ರಾಂತಿ ಗೃಹ ಎಲ್ಲ ಇದೆ, ಇಲ್ಲಿ ನೋಡಬಹುದು ನೀವು. ಯುದ್ಧ ನೌಕೆಲ್ಲ ನೋಡಿದಾಯ್ತು. ಈಗ ನಾವು ಬೀಚಿಗೆ ಹೋಗ್ತಾ ಇದ್ದೀವಿ. ರವೀಂದ್ರನಾಥ್ ಟಾಗೋರ್ ಬೀಚು ಇಲ್ಲಿ ಪಕ್ಕದಲ್ಲಿ ಇದೆ. ಸ್ನೇಹಿತರೆ, ನಾವು ಯುದ್ಧ ನೌಕೆ ನೋಡಿದಾಯ್ತು. ಈಗ ರವೀಂದ್ರನಾಥ್ ಟಾಗೋರ್ ಬೀಚಿಗೆ ಬಂದಿದ್ದೇವೆ. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಅನಿಸ್ತದೆ. ಬೀಚಿಗೆ ಬಂದ್ರೆ ಏನೋ ಒಂಥರ ಸಮಾಧಾನ, ಎಲ್ರಿಗೂ ತುಂಬಾ ಖುಷಿ ಅನಿಸ್ತದೆ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗ್ತದೆ ಅಂತ ಹೇಳ್ಬಹುದು. ಇಲ್ಲಿ ಬೀಚ್ ಇದೆ, ಹಾಗೆ ಪಕ್ಕದಲ್ಲಿ ಪಾರ್ಕ್ ಇದೆ, ಅಲ್ಲಿ ಉಯ್ಯಾಲೆ ಜಾರ್ಬಂಡೆ ಎಲ್ಲ ಇದೆ. ನಾನು ಪಾರ್ಕ್ ವ್ಯೂ ಕೂಡ ಹಾಕಿರ್ತೇನೆ, ನೀವು ನೋಡ್ಬಹುದು. ಇದು ನೋಡಿ, ರವೀಂದ್ರನಾಥ್ ಟಾಗೋರ್ ಬೀಚ್ ಪಕ್ಕನೇ ಇರುವಂತ ಪಾರ್ಕ್. ಬೀಚಲ್ಲಿ ಎಂಜಾಯ್ ಮಾಡಿ ನೀವು ಇಲ್ಲಿ ಕೂಡ ಬರ್ಬಹುದು.
ಸ್ನೇಹಿತರೆ, ನಾವು ಇವತ್ತು ಯುದ್ಧ ನೌಕೆ ಹಾಗೆ ರವೀಂದ್ರನಾಥ್ ಠಾಗೂರ್ ಬೀಚ್ ಮತ್ತೆ ಈ ಪಾರ್ಕ್ ಒನ್ ವ್ಯೂ ಅನ್ನ ನೋಡಿದಾಯ್ತು. ಈಗ ನಂಗೆ ರಾಕ್ ಗಾರ್ಡನ್ ಗೆ ಹೋಗ್ಲಿಕ್ಕೆ ಇದೆ. ವಿಡಿಯೋ ತುಂಬಾ ಲೆಂತ್ ಆಗೋದ್ರಿಂದ ನಾನು ಅದನ್ನ ಸಪರೇಟ್ ಆಗಿ ಎಪಿಸೋಡ್ 2 ಅಂತ ಮಾಡ್ತಾ ಇದ್ದೇನೆ. ದಯವಿಟ್ಟು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಯಾರೆಲ್ಲ ಈ ಪ್ಲೇಸಿಗೆ ವಿಸಿಟ್ ಮಾಡಿದ್ರು ನಂಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗುವ, ಅಲ್ಲಿವರೆಗೆ ನಿಮಗೆ ಧನ್ಯವಾದ.